ರೂಪಾಯಿ ಮೌಲ್ಯ ಈಗ ಕುಸಿತಾ ಇದೆ. 14 ಪೈಸೆಯಷ್ಟು ಕುಸಿತೋಗ್ಬಿಟ್ಟಿದೆ. ಈಗ ಡಾಲರ್ ಎದುರು 7.57 ರೂಪಾಯಿ ಆಗ್ಬಿಟ್ಟಿದೆ ರೂಪಾಯಿ ಮೌಲ್ಯ. ಆಲಮಟ್ಟಿ ಡ್ಯಾಂ ಎತ್ತರವನ್ನು 524 ಮೀಟರ್ ಎತ್ತರಿಸುವ ಪ್ರಸ್ತಾವಕ್ಕೆ ಆಂಧ್ರ ಹಾಗೂ ಮಹಾರಾಷ್ಟ್ರ ಸರ್ಕಾರಗಳ ವಿರೋಧ ಮಾಡಿದ್ವು. ಆದರೆ ಈ ರಾಜ್ಯಗಳ ಬೇಡಿಕೆನ ವಾಸ್ತವಾಂಶ ಇಲ್ಲ ಅಂತ ಕೇಂದ್ರ ಜಲಶಕ್ತಿ ಸಚಿವರು ಹೇಳಿದ್ದಾರೆ. ಕೃಷ್ಣಾ ಜಲವಿವಾದ ನ್ಯಾಯಮಂಡಳಿಯ ಅಂತಿಮ ವರದಿಯ ಗೆಜೆಟ್ ಅಧಿಸೂಚನೆ ಹೊರಡಿಸುವಂತೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ನೀಡಿದೆ. ದಾವಣಗೆರೆ ಮಹಾನಗರ ಪಾಲಿಕೆ ಅನ್ನೋರಿಗೆ ಏನಾಗ್ಬಿಟ್ಟಿದೆ ಗೊತ್ತಾಗಿಲ್ಲ. ಬಜೆಟ್ ಕೈಪಿಡಿಯಲ್ಲಿ ಏನ್ ಎಡವಟ್ ಮಾಡಿದಾರೆ ಗೊತ್ತವರು ತಲೆ ಬೇಡವಾ. ಯುಜಿಸಿ ವೆಬ್ಸೈಟ್ ಲಿಂಕ್ ಬದಲು ಬಾಂಗ್ಲಾದೇಶದ ವೆಬ್ಸೈಟ್ ಲಿಂಕ್ ಹಾಕ್ಬಿಟ್ಟಿದಾರಂತ ಅಧಿಕಾರಿಗಳ ಎಡವಟ್ಟು ಖಂಡಿಸಿ ಈಗ ಒಂದಿಷ್ಟು ಪ್ರತಿಭಟನೆಗಳು ನಡೀತಾ ಇದೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ರಾಜ್ಯದಲ್ಲಿ 30 ಮಂದಿ ಬಲಿಯಾಗಿದ್ದಾರೆ. ಈ ಸಾವುಗಳಿಗೆ ಯಾರು ಹೊಣೆ? ಸುಗ್ರೀವಾಜ್ಞೆ ಜಾರಿಯಾಗಲು ಇನ್ನೆಷ್ಟು ಸಾವಾಗಬೇಕು ಅಂತ ವಿಪಕ್ಷ ನಾಯಕ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ನಟ ದರ್ಶನ್ ವಿರುದ್ಧ ಈಗ ಆದಾಯ ತೆರಿಗೆ ವಂಚನೆ ಆರೋಪ ಕೇಳಿಬಂದಿದೆ. 72 ಲಕ್ಷ ಹಣಕ್ಕೆ ಸಂಬಂಧಿಸಿ ಆರೋಪಿ ನೀಡಿದ ಉತ್ತರದ ಬಗ್ಗೆ ಸಾಕಷ್ಟು ಅನುಮಾನಗಳಿದೆ. ವಿಸ್ತೃತ ವಿಚಾರಣೆ ಅಗತ್ಯತೆ ಇದೆ. ಹೀಗಾಗಿ ಪೊಲೀಸರ ವಶದಲ್ಲಿರುವ ಈ ಹಣವನ್ನು ಐಟಿ ಇಲಾಖೆಗೆ ವರ್ಗಾಯಿಸಬೇಕು ಅಂತ ಕೋರ್ಟ್ಗೆ ಐಟಿ ಮನವಿ ಮಾಡಿಕೊಂಡಿದೆ. ಮೈಸೂರಿನಲ್ಲಿ ಮೂಡ ಕರ್ಮಕಾಂಡದ ಮಧ್ಯೆ ಕೆಎಸ್ಒಯು ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದೆ. ಕಟ್ಟಡದ ಎಲ್ಇಡಿ ಬಲ್ಬ್ ಅಳವಡಿಕೆಗೆ 2 ಕೋಟಿ ಬಿಲ್, ಗೆಸ್ಟ್ ಹೌಸ್ನ ಹಾಸಿಗೆ ದಿಂಬಿಗೆ 15 ಲಕ್ಷ, ಮಾನಸ ಕಟ್ಟಡದ ಕಿಟಕಿ ಬಾಗಿಲನ್ನು ಬದಲಾಯಿಸೋಕೆ 7 ಕೋಟಿ ವೆಚ್ಚವಾಗಿದೆ ಅಂತ ಬಿಲ್ನಲ್ಲಿ ತೋರಿಸಿದ್ದಾರೆ. ಸೂಕ್ತ ತನಿಖೆಗೆ ಒತ್ತಾಯವನ್ನ ಮಾಡಲಾಗ್ತಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿಗೆ ಕನ್ನಡ ಬರೆಯೋಕೆ ಬರಲ್ಲ ಅನ್ನೋ ವೈರಲ್ ವಿಡಿಯೋ ಆಗಿತ್ತು. ಶುಭಾಶಯ ಅಂತ ಬರೆಯೋಕ್ಕಾಗಿರಲಿಲ್ಲ ಅವರಿಗೆ. ಅದಕ್ಕೆ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕನ್ನಡ ಬರೆಯೋಕೆ ಬಾರದಷ್ಟು ದಡ್ಡ ನಾನಲ್ಲ. 12 ವರ್ಷದಿಂದ ರಾಜಕೀಯದಲ್ಲೇ ಇದ್ದೀನಿ. ಕನ್ನಡ ತಪ್ಪಾಗಿ ಮಾತನಾಡಿದ್ದೀನ ಯಾವತ್ತಾದರೂ ಅಂತ ಕೇಳಿದ್ದಾರೆ. ಕಾಂಗ್ರೆಸ್ ಕಿಸಾನ್ ಘಟಕದ ರಾಜ್ಯಾಧ್ಯಕ್ಷ ಸಚಿನ್ ಮೇಘಾ ವಿರುದ್ಧ ದೌರ್ಜನ್ಯದ ಆರೋಪ ಕೇಳಿಬಂದಿದೆ. ಚಿಕ್ಕಮಗಳೂರಿನ ಬೇರುಕೂಡಿಗೆ ಗ್ರಾಮದ ರಮೇಶ್ ಭಟ್ ಅವರ 5.25 ಎಕರೆ ಜಮೀನನ್ನ ಸಚಿನ್ ಮೇಘಾ ಖರೀದಿ ಮಾಡಿದ್ರು. ಆದರೆ ವೃದ್ಧ ರಮೇಶ್ ಭಟ್ ನೆಲೆಸಿರುವ ವಾಸ್ತ ಮನೆಯನ್ನ ಬಿಟ್ಟುಕೊಡುವಂತೆ ಪೀಡಿಸ್ತಾ ಇದ್ದಾರಂತೆ. ಬಿಜೆಪಿಯವರು ರಾಜ್ಯಾದ್ಯಂತ ಕಿತ್ತಾಡ್ಕೊಳ್ತಾ ಇದ್ದಾರೆ ಕುರ್ಚಿಗೋಸ್ಕರ. ಆದರೆ ಬಿಜೆಪಿ ಕಚೇರಿಯನ್ನ ಬಳ್ಳಾರಿಯಲ್ಲಿ ಏನ್ ಮಾಡಿದಾರೆ ಗೊತ್ತಾ? ಯಾರ್ದೋ ಬರ್ತ್ಡೇ ಪಾರ್ಟಿ ಕೊಟ್ಬಿಟ್ಟಿದಾರಂತೆ. ವೆರಿ ಗುಡ್, ಸೂಪರ್. ಇನ್ನೇನ್ ಮಾಡಕ್ ಕೆಲಸ ಇಲ್ಲ, ಕೊಟ್ಬಿಡಿ. ಅವ್ರುಗಳನ್ನೆಲ್ಲ ಸಮಾರಂಭಗಳನ್ನು ಮಾಡಕ್ಕಿಲ್ಲ. ವಿಶ್ವದಾದ್ಯಂತ ಚಾಟ್ ಜಿಪಿಟಿ ಸೇವೆಯಲ್ಲಿ ಭಾರಿ ಅಡಚಣೆ ಉಂಟಾಗಿದೆ. ಚಾಟ್ ಜಿಪಿಟಿ ಸರ್ವರ್ ಡೌನ್ ಆಗಿರೋದ್ರಿಂದ ಈ ಸಮಸ್ಯೆ ಉಂಟಾಗಿದೆ.